ನಾಟಕ ಇನ್ನೇನು ಆರಂಭವಾಗಲಿದೆ. ಇಂದಿನ ನಾಟಕ ಚೈತನ್ಯದೇವನ ಬಾಲ್ಯ ಲೀಲೆಯ ಸಂಬಂಧವಾಗಿ. ಚೈತನ್ಯದೇವನ ಬಾಲ್ಯದ ಹೆಸರು ನಿಮಾಯಿ ಅಂತ. ಗೌರ್, ಗೋರ, ಗೌರಾಂಗ ಎಂಬುವು ಅಡ್ಡ ಹೆಸರುಗಳು. ಪರದೆ ಮೇಲಕ್ಕೆ ಹೋಗುತ್ತಿದೆ. ಪ್ರೇಕ್ಷಕರೆಲ್ಲರೂ ರಂಗಭೂಮಿಯ ಕಡೆ ನೋಡುತ್ತಿದ್ದಾರೆ. ಮೊದಲನೆಯ ದೃಶ್ಯ ಪಾಪ ಮತ್ತು 6 ರಿಪುಗಳ ಸಭೆ. ಅವರ ಹಿಂದೆ ಕಾಣುವ ಅರಣ್ಯದ ಒಂದು ದಾರಿಯಲ್ಲಿ ವಿವೇಕ, ವೈರಾಗ್ಯ, ಭಕ್ತಿ ಇವರ ಮಾತುಕತೆ ನಡೆಯುತ್ತಿದೆ. ಭಕ್ತಿ ತನ್ನ ಸಂಗಾತಿಗಳಿಗೆ ಹೇಳುತ್ತಿದ್ದಾಳೆ, ಗೌರಾಂಗ ನದಿಯಾದಲ್ಲಿ ಜನ್ಮ ತಳೆದಿದ್ದಾನೆ. ವಿದ್ಯಾಧರರು, ಮುನಿಗಳು, ಋಷಿಗಳು ತಮ್ಮ ವೇಷ ಮರೆಸಿಕೊಂಡು ಆತನ ದರ್ಶನ ಪಡೆಯಲು ಧರೆಗೆ ಇಳಿದು ಬಂದಿದ್ದಾರೆ. ಆಕೆ ಹಾಡುತ್ತಿದ್ದಾಳೆ, ದಿಟಕು ಧನ್ಯವಾಯಿತು ಧರಣಿ ಗೌರಾಂಗನ ಉದಯದಿ, ರಥವೇರಿದ ವಿದ್ಯಾಧರಗಣ ಬರುತ್ತಿದೆ ಮೋದದಿ, ಋಷಿಮುನಿಗಳು ತೇಲಿ ಬಂದರಿತ್ತ ಪ್ರೇಮಪೂರದಿ. ವಿದ್ಯಾಧರರು, ಮುನಿಗಳು, ಋಷಿಗಳು ಗೌರಾಂಗನನ್ನು ಭಗವಂತನ ಅವತಾರ ಎಂಬ ಜ್ಞಾನದಿಂದ ನೋಡುತ್ತಾ ಆತನನ್ನು ಸ್ತೋತ್ರ ಮಾಡುತ್ತಿದ್ದಾರೆ. ಪರಮಹಂಸರು ಈ ದೃಶ್ಯವನ್ನು ನೋಡಿ ಭಾವದಿಂದ ತುಂಬಿ ತುಳುಕಾಡುತ್ತಿದ್ದಾರೆ. ಮಾಸ್ಟರಿಗೆ ಹೇಳುತ್ತಿದ್ದಾರೆ, ಆಹಾ, ಆ ಕಡೆ ನೋಡು. ಋಷಿಗಳು, ದೀನರುಡು ದಯತೋರೋ ಕೇಶವ ಕುಂಜ ಕಾನನ ಕಾರಿ. ದೇವಿಯರು, ಮಾಧವ ಮನಮೋಹನ ಮುರಳೀಧಾರಿ. ಎಲ್ಲರೂ ಒಟ್ಟಿಗೆ ಹರಿಯನ್ನೋ 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 ಮನವೇ. ಋಷಿಗಳು, ವ್ರಜಕಿಶೋರ ಕಾಲೀಯ ಹರ ಕಾತರ ಭಯ ಭಂಜನ. ದೇವಿಯರು, ನಯನ ಬಾಣದಲ್ಲಿ ನವಿಲ ಗರಿಯೊಳಗೆ ರಾಧಿಕ ಹೃದಯ ರಂಜನ. ಋಷಿಗಳು, ಗೋವರ್ಧನ ಧಾರಣ ವನಕುಸುಮ ಭೂಷಣ ದಾಮೋದರ ಕಂದರ್ಪಹಾರಿ. ದೇವಿಯರು, ಶ್ಯಾಮ ರಾಸ ರಸ ವಿಹಾರಿ. ಎಲ್ಲರೂ ಒಟ್ಟಿಗೆ ಹರಿಯನ್ನೋ 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 ಮನವೇ. ವಿದ್ಯಾಧರಿಯರು ಈ ಚರಣ ಹಾಡಿದಾಗ, ನಯನ ಬಾಣದಲ್ಲಿ ನವಿಲ ಗರಿಯೊಳಗೆ ರಾಧಿಕಾ ಹೃದಯ ರಂಜನ. ಪರಮಹಂಸರು ಗಾಢ ಸಮಾಧಿಸ್ಥರಾಗಿ ಬಿಟ್ಟರು. ಗಾನಗೋಷ್ಠಿ ಹಾಡುತ್ತಲೇ ಇತ್ತು. ಆದರೆ ಅವರಿಗೆ ಬಾಹ್ಯ ಪ್ರಜ್ಞೆ ಇರಲಿಲ್ಲ. ಎರಡನೇ ದೃಶ್ಯ, ನಿಮಾಯಿಯ ತಂದೆ ಜಗನ್ನಾಥ ಮಿತ್ರನ ಮನೆಗೆ ಒಬ್ಬ ಅತಿಥಿ ಬಂದಿದ್ದಾನೆ. ಬಾಲಕ ನಿಮಾಯಿ ಆನಂದದಿಂದ ತನ್ನ ಗೆಳೆಯರೊಡನೆ ಹಾಡುತ್ತಾ ಆಟವಾಡುತ್ತಿದ್ದಾನೆ. ಓ ಎಲ್ಲಿದೆ ಬೃಂದಾವನ ತೋರಿರೋ, ಎಲ್ಲಿ ಯಶೋದ ತಾಯಿ, ಎಲ್ಲಿ ನನ್ನ ಆ ಧವಳ ಶ್ಯಾಮಲಿ, ಎಲ್ಲಿದೆ ಮೋಹನ ಮುರಳಿ, ಎಲ್ಲಿ ನನ್ನ ಪಿತ ನಂದಗೋಪ, ಮತ್ತೆಲ್ಲಿಹನ ಬಲರಾಮ, ಎಲ್ಲಿ ನನ್ನ ಪ್ರಿಯ ಸ್ನೇಹಿತರಿಬ್ಬರು ಆ ಶ್ರೀಧಾಮ ಸುಧಾಮ, ಯಮುನಾ ತಟದೆಡೆ ವಂಶೀ ಒಟದೆಡೆ ಪ್ರಿಯ ಗೋಪೀ ಜನವೆಲ್ಲಿ, ನನ್ನ ಪ್ರಾಣಸಖಿ ರಾಧಾರಮಣಿಯು ಹುದುಗಿರುವಳು ಇನ್ನೆಲ್ಲಿ. ಅತಿಥಿ ಕಣ್ಣು ಮುಚ್ಚಿ ಭಗವಂತನಿಗೆ ಅನ್ನ ನೈವೇದ್ಯ ಅರ್ಪಿಸುತ್ತಿದ್ದಾನೆ. ನಿಮಾಯಿ ಓಡಿ ಹೋಗಿ ಆ ಅನ್ನವನ್ನು ತಿನ್ನುತ್ತಿದ್ದಾನೆ. ಅತಿಥಿಗೆ ನಿಮಾಯಿ ಭಗವಂತನ ಅವತಾರ ಎಂಬುದು ಗೊತ್ತಾಗಿ ದಶಾವತಾರ ಸ್ತೋತ್ರದಿಂದ ಆತನನ್ನು ಪ್ರಸನ್ನಗೊಳಿಸಲು ಪ್ರಯತ್ನಿಸುತ್ತಿದ್ದಾನೆ. ಜಗನ್ನಾಥ ಮಿತ್ರ ಮತ್ತು ಆತನ ಹೆಂಡತಿ ಶಚೀದೇವಿ ಇವರಿಂದ ಅತಿಥಿ ಬೀಳ್ಕೊಳ್ಳುವುದರಲ್ಲಿದ್ದಾನೆ. ಈಗ ಆತ ಒಂದು ಸ್ತೋತ್ರವನ್ನು ಹಾಡುತ್ತಿದ್ದಾನೆ. ಜಯತು ಗೌರ ನಿತ್ಯಾನಂದ ಜಯ ಜಯ ಭವತಾರಣ, ಅನಾಥ ಶರಣ ಜೀವಪ್ರಾಣ ಭೀತಿ ಭಯ ನಿವಾರಣ, ಯುಗ ಯುಗದಲ್ಲಿ ನವಲೀಲಾ ನವರಂಗ, ನವರಂಗ ಪ್ರಸಂಗ ಧರಾಭಾರ ಧಾರಣ, ತಾಪಹಾರಿ ಪ್ರೇಮವಾರಿ ಸತತ ರಾಸರಸ ವಿಹಾರಿ, ದೀನ ಶರಣ ಕಲುಷಹರಣ ದುಷ್ಟ ದಮನ ಕಾರಣ. ಪರಮಹಂಸರು ಈ ಸ್ತೋತ್ರವನ್ನು ಕೇಳಿ ಭಾವದಿಂದ ತುಂಬಿ ತುಳುಕಾಡುತ್ತಿದ್ದಾರೆ. ಮೂರನೇ ದೃಶ್ಯ, ನವದ್ವೀಪದ ಗಂಗಾತೀರ. ಗಂಗೆಯಲ್ಲಿ ಸ್ನಾನ ಮಾಡಿದ ನಂತರ ಬ್ರಾಹ್ಮಣ ಗಂಡಸರು ಹೆಂಗಸರು ಘಟ್ಟಗಳಲ್ಲಿ ಕುಳಿತು ಪೂಜೆಗಳಲ್ಲಿ ತೊಡಗಿದ್ದಾರೆ. ನಿಮಾಯಿ ನೈವೇದ್ಯವನ್ನು ಕದ್ದು ತಿನ್ನುತ್ತಿದ್ದಾನೆ. ಅದನ್ನು ನೋಡಿ ಒಬ್ಬ ಬ್ರಾಹ್ಮಣ ಬಹಳ ಕೋಪಗೊಂಡು ಹೇಳುತ್ತಿದ್ದಾನೆ, ಎಲ್ಲಾ ಧೂರ್ತ, ವಿಷ್ಣುವಿಗೆ ಅರ್ಪಿಸಿದ ನೈವೇದ್ಯವನ್ನು ಕದ್ದು ತಿಂದು ಬಿಡುತ್ತಾ ಇದ್ದೀಯ, ಇಹಾಪರ ಎರಡೂ ಇಲ್ಲದವನಾಗುವೆ. ಆತ ಹಾಗೆಂದರೂ ನಿಮಾಯಿ ಕದ್ದುಕೊಂಡು ಓಡಿ ಹೋಗುವುದರಲ್ಲಿದ್ದಾನೆ. ಹೆಂಗಸರಲ್ಲಿ ಅನೇಕರು ಆತನನ್ನು ಬಹಳವಾಗಿ ಪ್ರೀತಿಸುತ್ತಿದ್ದಾರೆ.
ನಿಮಾಯಿ ಹೊರಟು ಹೋಗುತ್ತಿರುವುದನ್ನು ನೋಡಿ ಅವರು ಅದನ್ನು ಸಹಿಸಲಾರದೆ ತಾರಸ್ವರದಿಂದ ಕೂಗುತ್ತಿದ್ದಾರೆ. ಓ ನಿಮಾಯಿ, ಹಿಂದಕ್ಕೆ ಬಾ. ನಿಮಾಯಿ ಕಿವಿಗೊಡಲಿಲ್ಲ. ಒಬ್ಬ ಹೆಂಗಸಿಗೆ ನಿಮಾಯಿಯನ್ನು ಹಿಂದಕ್ಕೆ ಬರೆಸುವ ಮಹಾಮಂತ್ರ ಗೊತ್ತಿತ್ತು. ಆಕೆ ಹರಿ ಬೋಲ್ ಹರಿ ಬೋಲ್ ಅಂತ ಹೇಳಲಾರಂಭಿಸಿದ್ದಾಳೆ. ಒಡನೆ ನಿಮಾಯಿ ಹರಿ ಬೋಲ್ ಎಂದು ಹೇಳುತ್ತಾ ಹಿಂದಿರುಗಿ ಬರಲಾರಂಭಿಸಿದ್ದಾನೆ. ಪರಮಹಂಸರ ಪಕ್ಕದಲ್ಲಿ ಮಾಸ್ಟರ್ ಕುಳಿತಿದ್ದಾನೆ. ಪರಮಹಂಸರಿಗೆ ಇನ್ನು ಸುಮ್ಮನೆ ಕುಳಿತಿರಲಾಗಲಿಲ್ಲ. ಆಹಾ ಅಂತ ಹೇಳುತ್ತಾ ಪ್ರೇಮಾಶ್ರು ಸುರಿಸುತ್ತಿದ್ದಾರೆ. ಅವರು ಬಾಬುರಾಮ ಮತ್ತು ಮಾಸ್ಟರಿಗೆ ಹೇಳುತ್ತಿದ್ದಾರೆ, ನೋಡಿ, ನನಗೆ ಭಾವವೇ ಆಗಲಿ ಸಮಾಧಿಯೇ ಆಗಲಿ ಉಂಟಾದರೆ ಗೊಂದಲ ಎಬ್ಬಿಸಿಬಿಡಬೇಡಿ. ಇಲ್ಲದಿದ್ದರೆ ಪ್ರಾಪಂಚಿಕರು ನಾನೊಬ್ಬ ಠಕ್ಕ ಅಂತ ಭಾವಿಸಬಹುದು. 4ನೇ ದೃಶ್ಯ, ನಿಮಾಯಿಯ ಉಪನಯನ. ಆತ ಕಾಷಾಯ ವಸ್ತ್ರಧಾರಿಯಾಗಿದ್ದಾನೆ. ಆತನ ತಾಯಿ ಶಚಿ ಮತ್ತು ಅಕ್ಕಪಕ್ಕದ ಹೆಂಗಸರು ಆತನ ಸುತ್ತಲೂ ನಿಂತಿದ್ದಾರೆ. ಆತ ಹಾಡುತ್ತಾ ಭಿಕ್ಷೆ ಬೇಡುತ್ತಿದ್ದಾನೆ. ನೀಡಿರೊಂದೇ ಒಂದು ತುತ್ತನು ನನ್ನ ಭಿಕ್ಷಾ ಪಾತ್ರೆಗೆ, ಜಗದ ಹಿರಿ ಪಥವಲೆವ ಈ ಏಕಾಂಗಿ ನೂತನ ಯೋಗಿಗೆ, ನಂದಗೋಕುಲ ವ್ರಜರ ಸಂದೆನು ನಾನು ನಿಮ್ಮಿ ಒಲುಮೆಗೆ, ಅದಕ್ಕೆ ಯುಗ ಯುಗ ನಾನು ಬರುವೆನು ಹಸಿದು ನಿಮ್ಮಯ ಭಿಕ್ಷೆಗೆ. ಅಲ್ಲಗೋ ಜಾರಿಹುದು ನೇಸರು ಪಶ್ಚಿಮಾದ್ರಿಯ ಮಡಿಲಲ್ಲಿ, ಹುಡುಕಲೇಬೇಕಲ್ಲ ಮನೆಯನು ಇನ್ನು ಯಮುನಾ ತಟದಲ್ಲಿ, ನನ್ನ ಕಂಬನಿಯುದಿರಿ ಬೆರೆದಿವೆ ಹರಿವ ಯಮುನೆಯ ಜಲದಲ್ಲಿ, ಮುಂದೆ ಹರಿದಿದೆ ಯಮುನೆ ಎಲ್ಲಿಗೋ ಮಧುರ ಮರ್ಮರ ಸ್ವರದಲ್ಲಿ. ನಿಮಾಯಿ ಒಬ್ಬ ಹೊರತು ಉಳಿದವರೆಲ್ಲರೂ ರಂಗಭೂಮಿಯಿಂದ ಹೊರಟು ಹೋಗುತ್ತಿದ್ದಾರೆ. ದೇವತೆಗಳು ಬ್ರಾಹ್ಮಣಿಯರ ವೇಷ ಧರಿಸಿ ನಿಮಾಯಿಯನ್ನು ಸ್ತೋತ್ರ ಮಾಡುತ್ತಿದ್ದಾರೆ. ಪುರುಷಗಣ, ಬೆಳದಿಂಗಳ ಮೈಯವನೇ ನರವಾಮನ ನಾದವನೇ, ನಮೋ ನಮೋ ನಿನಗೆ ನಮೋ. ಸ್ತ್ರೀಗಣ, ಗೋಪೀಜನ ಮೋಹನನೇ ಬೃಂದಾವನ ಕುಂಜಗಳಲ್ಲಿ ಕೊಳಲೂದತ ಅಲೆವವನೇ. ನಿಮಾಯಿ, ಜಯರಾಧೆ ಶ್ರೀರಾಧೆ. ಪುರುಷಗಣ, ವ್ರಜಬಾಲಕ ಸಖನೇ ಮದನನ ಮುರಿದವನೇ. ಸ್ತ್ರೀಗಣ, ಗೋಪೀಜನ ಪ್ರಿಯತಮನೇ ಈ ಯಮುನೆಯ ಅಲೆಗಳ ಮರುಳಾಗಿಸಿ ನಿಂತವನೇ. ಪುರುಷಗಣ, ನಾರಾಯಣ ಅಸುರಾರಿ ಸುರಗಣಗಳ ಕಾದವನೇ. ಸ್ತ್ರೀಗಣ, ಗೋಪೀಜನ ಜೀವನವೇ ವ್ರಜಕಿಶೋರ ಕೃಷ್ಣನೇ, ನಮೋ ನಮೋ ನಿನಗೆ ನಮೋ. ನಿಮಾಯಿ, ಜಯರಾಧೆ ಶ್ರೀರಾಧೆ. ಪರಮಹಂಸರು ಈ ಹಾಡನ್ನು ಕೇಳುತ್ತಾ ಇದ್ದ ಹಾಗೆ ಸಮಾಧಿಸ್ಥರಾಗಿ ಬಿಟ್ಟಿದ್ದಾರೆ. ಪರದೆ ಬೀಳುತ್ತಿದೆ. ವಾದ್ಯಮೇಳ ಮುಂದುವರಿಯುತ್ತಿದೆ. 5ನೇ ದೃಶ್ಯ, ಅದ್ವೈತ ಗೋಸ್ವಾಮಿಯ ಮನೆಯ ಮುಂಭಾಗದಲ್ಲಿ ಶ್ರೀವಾಸನೇ ಮೊದಲಾದ ಭಕ್ತರು ಮಾತುಕತೆ ಆಡುತ್ತಿದ್ದಾರೆ. ಮುಕುಂದ ಸುಮಧುರ ಕಂಠದಿಂದ ಹಾಡುತ್ತಿದ್ದಾನೆ. ಏಳು ಮನವೇ ಏಳು ಮೇಲೇಳು, ಮಾಯ ಬಿಗಿದಿ ಮಧುರ ಬಂಧನವ ಸೀಳು. ಓ ಏಳು ನೀನಾರು ಇಲ್ಲಿಗೇತಕ್ಕೆ ಬಂದೆ ಎನ್ನುವೆಚ್ಚರಕ್ಕೆ, ಏನು ಮರುಳೋ ನಿನಗೆ ಮರೆತು ಮಲಗಿದೆಯಲ್ಲ ಜಗದ ಮಂಪರಕ್ಕೆ. ಏಳಿನ್ನು ಮಲಗದಿರು ಕಣ್ಣ ಬಿಡು ಕವಿದಿರುವ ದುಸ್ವಪ್ನದಿಂದ, ನಿನ್ನೊಳೆ ತುಳುಕುತ್ತಿದೆ ದಿವ್ಯ ಆನಂದ. ಬಾ ಹೊರಗೆ ಕವಿವ ಭ್ರಾಂತಿಯ ತಮದ ಸೆರೆಯೊಳಗಿನಿಂದ, ತಮವು ಹರಿಯಲಿ ಹೊಳೆಯುವೆಳೆನೇಸರಿಂದ. ಶ್ರೀರಾಮಕೃಷ್ಣರು ಈ ಹಾಡನ್ನು ಹಾಡಿದವನ ಕಂಠವನ್ನು ಬಹಳವಾಗಿ ಹೊಗಳುತ್ತಿದ್ದಾರೆ. 6ನೇ ದೃಶ್ಯ, ನಿಮಾಯಿ ತನ್ನ ಮನೆಯಲ್ಲೇ ಇದ್ದಾನೆ. ಶ್ರೀವಾಸ ಆತನನ್ನು ಸಂಧಿಸಲು ಅಲ್ಲಿಗೆ ಬಂದಿದ್ದಾನೆ. ಮೊದಲು ಆತ ಶಚಿಯನ್ನು ಸಂಧಿಸುತ್ತಾನೆ. ಶಚಿ ಅಳುತ್ತಾ ಹೇಳುತ್ತಿದ್ದಾಳೆ, ನಿಮಾಯಿ ಗೃಹಕೃತ್ಯದ ಯಾವ ಕೆಲಸಗಳಿಗೂ ಮನಸ್ಸು ಕೊಡುತ್ತಿಲ್ಲ. ನನ್ನ ಹಿರಿಯ ಮಗ ವಿಶ್ವರೂಪ ಸನ್ಯಾಸಿಯಾಗಿ ಹೊರಟು ಹೋದ. ಅಂದಿನಿಂದ ನನ್ನ ಹೃದಯ ಬಹಳ ದುಃಖಕ್ಕೆ ಈಡಾಗಿದೆ. ನಿಮಾಯಿಯೂ ಎಲ್ಲಿ ಹಾಗೆ ಮಾಡಿಬಿಡುವನೋ ಏನೋ ಎಂಬ ಭಯ ನನ್ನ ಹೃದಯವನ್ನು ನಿರಂತರ ಕಂಪಿಸುತ್ತಿದೆ. ನಿಮಾಯಿ ಅಲ್ಲಿಗೆ ಬರುತ್ತಾನೆ. ಶಚಿ ಶ್ರೀವಾಸನಿಗೆ ಹೇಳುತ್ತಿದ್ದಾಳೆ, ಆಹಾ ನೋಡಿ, ನೀವೇ ನೋಡಿ ಆತ ಹುಚ್ಚನಂತಾಗಿ ಬಿಟ್ಟಿರುವುದನ್ನು. ಪ್ರೇಮಾಶ್ರುಗಳಿಂದ ಆತನ ಎದೆ ನೆನೆದು ಹೋಗಿಬಿಡುತ್ತದೆ. ಹೇಳಿ, ದಯವಿಟ್ಟು ಹೇಳಿ, ಈತನನ್ನು ಈ ಅವಸ್ಥೆಯಿಂದ ಮುಕ್ತನನ್ನಾಗಿ ಮಾಡುವ ಬಗೆ ಹೇಗೆ? ನಿಮಾಯಿ ಶ್ರೀವಾಸನನ್ನು ನೋಡಿದೊಡನೆ
ಆತನ 2 ಪಾದಗಳನ್ನೂ ಬಲವಾಗಿ ಹಿಡಿದುಕೊಂಡು ಅಳುತ್ತಾ ಹೇಳುತ್ತಿದ್ದಾನೆ. ಏನು ಮಾಡಲಿ ಪೂಜ್ಯ, ಏನು ಮಾಡಲಿ? ನನಗಿನ್ನೂ ಕೃಷ್ಣ ಭಕ್ತಿ ದೊರೆತಿಲ್ಲವಲ್ಲ. ನನ್ನ ಅಧಮ ಜನ್ಮ ವೃಥಾ ಕಳೆದು ಹೋಗುತ್ತಿದೆಯಲ್ಲ. ಪ್ರಭು ಹೇಳಿ, ಕೃಷ್ಣ ಎಲ್ಲಿದ್ದಾನೆ? ಕೃಷ್ಣ ಎಲ್ಲಿ ದೊರೆಯುತ್ತಾನೆ ಹೇಳಿ. ನಿಮ್ಮ ಪಾದ ಧೂಳಿಯನ್ನು ನನಗೆ ಅನುಗ್ರಹಿಸಿ ಆಶೀರ್ವಾದ ಮಾಡಿ. ವನಮಾಲಿ ನನಗೆ ದೊರೆಯುವ ಹಾಗೆ. ಪರಮಹಂಸರು ಮಾಸ್ಟರ ಕಡೆ ತಿರುಗಿ ಏನನ್ನೋ ಹೇಳಲು ಪ್ರಯತ್ನ ಮಾಡುತ್ತಿದ್ದಾರೆ. ಆದರೆ ಸಾಧ್ಯವಾಗುತ್ತಿಲ್ಲ. ಕಂಠ ಬಿಗಿದುಕೊಳ್ಳುತ್ತದೆ. ಪ್ರೇಮಾಶ್ರು ಕೆನ್ನೆಗಳ ಮೇಲೆ ಹರಿಯುತ್ತಿದೆ. ಏಕದೃಷ್ಟಿಯಿಂದ ನೋಡುತ್ತಿದ್ದಾರೆ. ನಿಮಾಯಿ ಶ್ರೀವಾಸನ ಪಾದಗಳನ್ನು ಹಿಡಿದುಕೊಂಡು ಅಳುತ್ತಾ ಹೇಳುತ್ತಿರುವುದನ್ನು. ಏನು ಮಾಡಲಿ ಪೂಜ್ಯರೇ, ಏನು ಮಾಡಲಿ? ನನಗಿನ್ನೂ ಕೃಷ್ಣ ಪ್ರೇಮ ದೊರೆತಿಲ್ಲವಲ್ಲ. ನಿಮಾಯಿ ಒಂದು ಪಾಠಶಾಲೆ ತೆರೆದಿದ್ದಾನೆ. ಆದರೆ ಆತನ ಕೈಯಲ್ಲಿ ಪಾಠ ಹೇಳಿಕೊಡಲಾಗುತ್ತಿಲ್ಲ. ನಿಮಾಯಿ ಗಂಗಾದಾಸನ ಕೈ ಕೆಳಗೆ ಓದಿದ್ದ. ಆತ ನಿಮಾಯಿಗೆ ಬುದ್ಧಿ ಹೇಳಲು ಬರುತ್ತಿದ್ದಾನೆ. ಪೂಜ್ಯ ಶ್ರೀವಾಸರೇ, ಇಲ್ಲಿ ಕೇಳಿ. ನಾವು ಬ್ರಾಹ್ಮಣರೂ ಆಗಿರುವುದಲ್ಲದೆ ವಿಷ್ಣು ಪೂಜೆಯಲ್ಲೂ ನಿರತರಾಗಿದ್ದೇವೆ. ನೀವೆಲ್ಲ ಸೇರಿಕೊಂಡು ನಿಮಾಯಿಯ ಸಾಂಸಾರಿಕ ಜೀವನಕ್ಕೆ ಕೊಡಲಿ ಹಾಕುತ್ತಿದ್ದೀರಿ. ಶ್ರೀರಾಮಕೃಷ್ಣರು ಮಾಸ್ಟರಿಗೆ, ಇದು ಸಂಸಾರಿಗಳು ಕೊಡುವ ಉಪದೇಶ. ಇದನ್ನೂ ಮಾಡಬೇಕು, ಅದನ್ನೂ ಮಾಡಬೇಕು. ಸಂಸಾರಿಗಳು ಉಪದೇಶ ಕೊಡುವಾಗ ಬೋಧಿಸುತ್ತಾರೆ, ರಾಮ ಕಾಮ 2 ಕಡೆಯೂ ಆಸಕ್ತಿ ಇಡುವ ಹಾಗೆ. ಮಾಸ್ಟರ್, ಹೌದು. ಈಗ ಗಂಗಾದಾಸ ನಿಮಾಯಿಗೆ ಬುದ್ಧಿ ಹೇಳುತ್ತಾನೆ. ಆತ ಹೇಳುತ್ತಾನೆ, ನಿಮಾಯಿ, ನಿನಗೆ ನಿಸ್ಸಂದೇಹವಾಗಿ ಶಾಸ್ತ್ರಜ್ಞಾನ ಉಂಟಾಗಿದೆ. ನನ್ನೊಡನೆ ತರ್ಕಿಸು. ಸಂಸಾರ ಧರ್ಮಕ್ಕಿಂತ ಉತ್ತಮವಾದದ್ದು ಬೇರೆ ಯಾವುದಿದೆ? ನನಗೆ ತಿಳಿಸು, ನೋಡೋಣ. ನೀನು ಗೃಹಸ್ಥ ಧರ್ಮವನ್ನು ಬಿಟ್ಟು ಬೇರೆ ಧರ್ಮಕ್ಕೆ ಏಕೆ ಕೈ ಹಾಕಿದ್ದೀಯೇ? ಶ್ರೀರಾಮಕೃಷ್ಣರು ಮಾಸ್ಟರಿಗೆ, ನೋಡಿದೆಯಾ 2 ಕಡೆಗೂ ಆಸಕ್ತಿ ಇರುವಂತೆ ಬೋಧಿಸುತ್ತಿರುವುದನ್ನು? ಮಾಸ್ಟರ್, ಹೌದು, ನಿಜ. ನಿಮಾಯಿ ಗಂಗಾದಾಸನಿಗೆ ಹೇಳುತ್ತಿದ್ದಾನೆ, ನಾನು ಬೇಕು ಅಂತ ಸಂಸಾರ ಧರ್ಮವನ್ನು ಉಪೇಕ್ಷಿಸುತ್ತಿಲ್ಲ. ಅದಕ್ಕೆ ಬದಲು ಎಲ್ಲ ನಡೆದುಕೊಂಡು ಹೋಗಲಿ ಅಂತ ನನ್ನ ಇಚ್ಛೆ. ಆದರೆ ಮಹಾಶಯರೇ, ಇದು ಏಕೆ ಹೀಗಾಗುವುದೋ ನನಗೆ ಗೊತ್ತಿಲ್ಲ. ಏನೋ ಒಂದು ನನ್ನನ್ನು ಆಕರ್ಷಿಸಿಬಿಡುತ್ತದೆ. ಏನು ಮಾಡುವುದೋ ನನಗೆ ಬೇರೆ ಗೊತ್ತಿಲ್ಲ. ದಡದ ಹತ್ತಿರವೇ ಇರೋಣ ಅಂತ ಪ್ರಯತ್ನ ಮಾಡುತ್ತೇನೆ. ಆದರೆ ಇದು ಸಾಧ್ಯವಾಗುತ್ತಿಲ್ಲ. ಆ ಕಡೆಗೆ ಪ್ರಾಣ ಸುಮ್ಮನೆ ಧಾವಿಸುತ್ತಿರುತ್ತದೆ. ನಾನು ನಿಸ್ಸಹಾಯಕ. ಆ ಅಖಂಡ ಸಾಗರಕ್ಕೆ ಒಮ್ಮೆಗೇ ಧುಮುಕಿ ಬಿಡುವಂತೆ ನನ್ನ ಜೀವ ನನ್ನನ್ನು ಸತತವಾಗಿ ಬಲಾತ್ಕರಿಸುತ್ತಿದೆ. ಶ್ರೀರಾಮಕೃಷ್ಣರು, ಆಹಾ! 7ನೇ ದೃಶ್ಯ. ನಿತ್ಯಾನಂದ ನವದ್ವೀಪಕ್ಕೆ ಬಂದಿದ್ದಾನೆ. ನಿತ್ಯಾನಂದ ನಿಮಾಯಿಗಾಗಿ ಹುಡುಕುತ್ತಿದ್ದಾನೆ. ಹಾಗೆ ನಿಮಾಯಿಯೂ ನಿತ್ಯಾನಂದನಿಗಾಗಿ ಹುಡುಕುತ್ತಿದ್ದಾನೆ. ಇಬ್ಬರೂ ಒಂದು ಜಾಗದಲ್ಲಿ ಒಬ್ಬರನ್ನೊಬ್ಬರು ಸಂಧಿಸುತ್ತಾರೆ. ನಿಮಾಯಿ ಈಗ ಹೇಳುತ್ತಿದ್ದಾನೆ, ನನ್ನ ಜೀವನ ಸಾರ್ಥಕವಾಯಿತು. ನನ್ನ ಕನಸು ಇಂದು ನನಸಾಯಿತು. ಸ್ವಪ್ನದಲ್ಲಿ ನನಗೆ ದರ್ಶನ ಕೊಟ್ಟು ಅದೃಶ್ಯರಾಗಿ ಬಿಟ್ಟಿರಿ. ಶ್ರೀರಾಮಕೃಷ್ಣರು ಮಾಸ್ಟರಿಗೆ ಗದ್ಗದ ಸ್ವರದಿಂದ ಹೇಳುತ್ತಿದ್ದಾರೆ, ನಿಮಾಯಿ ಹೇಳುತ್ತಿದ್ದಾನೆ ಆತನನ್ನು ಸ್ವಪ್ನದಲ್ಲಿ ತಾನು ಕಂಡೋದಾಗಿ. ನಿಮಾಯಿಗೆ ಭಗವದಾವೇಶ ಉಂಟಾಗಿಬಿಟ್ಟಿದೆ. ಆತ ಅದ್ವೈತ ಗೋಸ್ವಾಮಿ, ಶ್ರೀವಾಸ, ಹರಿದಾಸ ಇವರೇ ಮೊದಲಾದವರೊಡನೆ ಮಾತುಕತೆ ಆಡುತ್ತಿದ್ದಾನೆ. ನಿಮಾಯಿಯ ಭಾವ ಏನು ಎಂಬುದನ್ನು ಅರಿತು ಅದಕ್ಕೆ ಅನುಗುಣವಾಗಿ ನಿತಾಯಿ ಒಂದು ಹಾಡನ್ನು ಹಾಡುತ್ತಾನೆ. ಕೃಷ್ಣನೆಲ್ಲಿ ಕಾಣಲಿಲ್ಲ ಆತನ, ಶೂನ್ಯವಾಯಿತು ಬೃಂದಾವನದಿ ನಿಕುಂಜ ಕಾನನ. ತಂದುಕೊಡಿರೇ ಓ ಸಖಿಯರೇ ನನಗೆ ನನ್ನ ನಲ್ಲನ, ಈ ರಾಧೆಗೆ ಅವನಲ್ಲದೆ ಬೇರೆ ಇಲ್ಲ ಜೀವನ. ಪರಮಹಂಸರು ಹಾಡನ್ನು ಕೇಳುತ್ತಲೇ ಸಮಾಧಿಸ್ಥರಾಗಿ ಬಿಟ್ಟಿದ್ದಾರೆ. ಬಹಳ ಹೊತ್ತಿನಿಂದಲೂ ಅದೇ ಸ್ಥಿತಿಯಲ್ಲಿದ್ದಾರೆ. ವಾದ್ಯಮೇಳ ಮುಂದುವರಿಯುತ್ತಿದೆ. ಪರಮಹಂಸರು ಈಗ ಪ್ರಕೃತಿಸ್ಥರಾಗುತ್ತಿದ್ದಾರೆ. ಈ ಸಮಯಕ್ಕೆ ಸರಿಯಾಗಿಯೇ ಖಡ್ಡಾ ಗ್ರಾಮದ ಮತ್ತು ನಿತ್ಯಾನಂದ ಗೋಸ್ವಾಮಿಯವರ ವಂಶಕ್ಕೆ ಸೇರಿದ ಒಬ್ಬ ಯುವಕ ಬಾಕ್ಸನ್ನು ಪ್ರವೇಶಿಸಿ ಪರಮಹಂಸರ ಕುರ್ಚಿಯ ಹತ್ತಿರ ನಿಂತುಕೊಂಡ. ಅವನನ್ನು ನೋಡಿ ಪರಮಹಂಸರಿಗೆ ಬಹಳ ಆನಂದವಾಗಿ ಬಿಟ್ಟಿದೆ. ಆತನ ಕೈ ಹಿಡಿದುಕೊಂಡು ಆತನೊಡನೆ ಅಕ್ಕರೆಯಿಂದ ಮಾತುಕತೆಯಾಡುತ್ತಿದ್ದಾರೆ. ಆಗಾಗ ಹೇಳುತ್ತಲೇ ಇದ್ದಾರೆ, ನೀನು ಇಲ್ಲೇ ಕುಳಿತುಕೊಂಡು ಬಿಡು,
ನೀನು ಇಲ್ಲೇ ಇದ್ದರೆ ನನಗೆ ಉದ್ದೀಪನವಾಗಿ ಬಿಡುತ್ತದೆ. ಈಗ ಪ್ರೀತಿಯಿಂದ ಆತನ ಕೈಯೊಡನೆ ಆಟವಾಡುತ್ತಿದ್ದಾರೆ. ಮುಖವನ್ನು ಸವರುತ್ತಾ ಆದರ ತೋರಿಸುತ್ತಿದ್ದಾರೆ. ಆ ಯುವಕ ಹೊರಟು ಹೋದ ನಂತರ ಪರಮಹಂಸರು ಮಾಸ್ಟರಿಗೆ ಹೇಳುತ್ತಿದ್ದಾರೆ, ಆ ಹುಡುಗ ದೊಡ್ಡ ಪಂಡಿತ, ಆತನ ತಂದೆ ದೊಡ್ಡ ಭಗವದ್ಭಕ್ತ. ನಾನು ಖಡ್ಡಾಗೆ ಶ್ಯಾಮಸುಂದರ ದೇವರನ್ನು ನೋಡಿ ಬರಲು ಹೋದಾಗಲೆಲ್ಲ 100 ರೂಪಾಯಿಗೂ ದೊರೆಯದ ಭಗವಂತನ ಪ್ರಸಾದವನ್ನು ತಂದು ನನಗೆ ತಿನ್ನಿಸುತ್ತಾರೆ. ಆ ಹುಡುಗನಲ್ಲಿ ಒಳ್ಳೆಯ ಲಕ್ಷಣಗಳಿವೆ. ಆತನನ್ನು ಒಂದು ಕಿಂಚಿತ್ತು ಕುಲುಕಿ ಬಿಟ್ಟರೆ ಆತನಲ್ಲಿ ಆತ್ಮಜಾಗೃತಿ ಉಂಟಾಗಿಬಿಡುತ್ತದೆ. ಆತನನ್ನು ನೋಡಿದರೆ ನನ್ನಲ್ಲಿ ತೀವ್ರ ಉದ್ದೀಪನವಾಗಿ ಬಿಡುತ್ತದೆ. ಆತನೇನಾದರೂ ಇಲ್ಲಿ ಇನ್ನೂ ಸ್ವಲ್ಪ ಹೊತ್ತು ಇದ್ದು ಬಿಟ್ಟಿದ್ದರೆ ನಾನು ಭಾವಾವಿಷ್ಟನಾಗಿ ಎದ್ದು ನಿಂತು ಬಿಡುತ್ತಿದ್ದೆ. 8ನೇ ದೃಶ್ಯ. ಪರದೆ ಮೇಲಕ್ಕೆ ಹೋಗುತ್ತಿದೆ. ನಿತ್ಯಾನಂದ ತನ್ನ ಗೆಳೆಯರೊಡನೆ ಹರಿನಾಮೋಚ್ಚಾರಣೆ ಮಾಡುತ್ತಾ ರಾಜಮಾರ್ಗದಲ್ಲಿ ಮೆರವಣಿಗೆಯಲ್ಲಿ ಹೋಗುತ್ತಿದ್ದಾನೆ. ಎಲ್ಲ ಧಾರ್ಮಿಕರ ಆಜನ್ಮ ಶತ್ರುಗಳಾದ ಜಗಾಯಿ ಮಾಧಾಯಿ ಎಂಬ 2 ಪುಂಡರನ್ನು ಆತ ದಾರಿಯಲ್ಲಿ ಸಂಧಿಸುತ್ತಾನೆ. ಮಾಧಾಯಿ ಬಕ್ಕರೆ ಚೂರಿನಿಂದ ನಿತಾಯಿಯನ್ನು ಹೊಡೆಯುತ್ತಾನೆ. ನಿತಾಯಿಯ ತಲೆ ಒಡೆದು ರಕ್ತ ಸುಮ್ಮನೆ ಹರಿಯುತ್ತಿದೆ. ಆದರೆ ಆತ ಪ್ರೇಮೋನ್ಮತ್ತನಾಗಿರುವುದರಿಂದ ಅದರ ಕಡೆಗೆ ಆತನ ಗಮನವೇ ಹೋಗುತ್ತಿಲ್ಲ. ಶ್ರೀರಾಮಕೃಷ್ಣರು ಭಾವಾವಿಷ್ಟರಾಗಿದ್ದಾರೆ. ನಿತಾಯಿ ಆಲಂಗಿಸಿಕೊಳ್ಳುತ್ತಾನೆ ಜಗಾಯಿ ಮಾಧಾಯಿ ಎಂಬ 2 ಪುಂಡರನ್ನು. ಈಗ ಆತ ಹಾಡುತ್ತಿದ್ದಾನೆ, ಬಾ ಆಧಾಯಿ, ಬಾ ಜಗಾಯಿ, ಬಾ ಮಾಧಾಯಿ, ಹರಿನಾಮವ ಸವಿದಾನಂದದಿ ಕುಣಿಯೋಣ. ಈಗ ನಿಮಾಯಿ ಶಚೀದೇವಿಗೆ ತನ್ನ ಸನ್ಯಾಸದ ವಿಷಯವಾಗಿ ತಿಳಿಸುತ್ತಾನೆ. ಶಚೀದೇವಿ ಮೂರ್ಛಿತಳಾಗಿ ಕೆಳಕ್ಕೆ ಬೀಳುತ್ತಾಳೆ. ಈ ದೃಶ್ಯವನ್ನು ನೋಡಿ ಪ್ರೇಕ್ಷಕರಲ್ಲಿ ಅನೇಕರು ಹಾಹಾಕಾರವನ್ನು ಎಬ್ಬಿಸುತ್ತಿದ್ದಾರೆ. ಪರಮಹಂಸರು ಸ್ಥಿರವಾಗಿ ಕುಳಿತುಕೊಂಡು ರಂಗಭೂಮಿಯ ಕಡೆ ಏಕದೃಷ್ಟಿಯಿಂದ ನೋಡುತ್ತಿದ್ದಾರೆ. ಅವರ ಕಡೆಗಣ್ಣಿನಿಂದ ಕೇವಲ 1 ಹನಿ ನೀರು ಶೇಖರವಾಗಿರುವುದು ಕಂಡುಬಂತು. ನಾಟಕ ಸಮಾಪ್ತಿಯಾಯಿತು. ಪರಮಹಂಸರು ಇನ್ನೇನು ಗಾಡಿಗೆ ಹತ್ತುವುದರಲ್ಲಿದ್ದಾರೆ. ಒಬ್ಬ ಭಕ್ತ ಕೇಳುತ್ತಾನೆ, ನಾಟಕ ಹೇಗಿತ್ತು ಎಂದು. ಶ್ರೀರಾಮಕೃಷ್ಣರು ನಗುನಗುತ್ತಾ ಹೇಳುತ್ತಿದ್ದಾರೆ, ಅಸಲು ನಕಲು ಎರಡೂ ಒಂದೇ ಆಗಿ ತೋರಿದವು. ಗಾಡಿ ಮಹೇಂದ್ರನ ಮಿಲ್ಲಿನ ಕಡೆಗೆ ಮುಂದುವರಿಯುತ್ತಿದೆ. ಇದ್ದಕ್ಕಿದ್ದ ಹಾಗೆ ಪರಮಹಂಸರು ಭಾವಾವಿಷ್ಟರಾಗಿ ಬಿಟ್ಟಿದ್ದಾರೆ. ಪ್ರೇಮ ಭಾವದಿಂದ ತಮಗೆ ತಾವೇ ಹೇಳಿಕೊಳ್ಳುತ್ತಿದ್ದಾರೆ, ಹೇ ಕೃಷ್ಣ, ಹೇ ಕೃಷ್ಣ, ಜ್ಞಾನಕೃಷ್ಣ, ಪ್ರಾಣಕೃಷ್ಣ, ಮನಕೃಷ್ಣ, ಆತ್ಮಕೃಷ್ಣ, ದೇಹಕೃಷ್ಣ. ಮತ್ತೆ ಹೇಳುತ್ತಿದ್ದಾರೆ, ಪ್ರಾಣ, ಹೇ ಗೋವಿಂದ, ಮಮ ಜೀವನ. ಗಾಡಿ ಮಿಲ್ಲನ್ನು ಮುಟ್ಟಿತು. ಬಹಳ ಸಡಗರದಿಂದ ಮಹೇಂದ್ರ ಪರಮಹಂಸರಿಗೆ ಉಪಹಾರ ಮಾಡಿಸುತ್ತಿದ್ದಾನೆ. ಮಾಸ್ಟರ್ ಅವರ ಹತ್ತಿರವೇ ಕುಳಿತಿದ್ದಾನೆ. ಪರಮಹಂಸರು ಆತನಿಗೆ ಪ್ರೀತಿಯಿಂದ ಹೇಳುತ್ತಿದ್ದಾರೆ, ನೀನೂ ಸ್ವಲ್ಪ ತೆಗೆದುಕೋ. ಆತನ ಕೈಗೆ ಸ್ವಲ್ಪ ಸಿಹಿ ತಿಂಡಿಗಳನ್ನು ಕೊಡುತ್ತಿದ್ದಾರೆ. ಈಗ ಪರಮಹಂಸರು ದಕ್ಷಿಣೇಶ್ವರದ ಕಡೆ ಮುಂದುವರಿಯುತ್ತಿದ್ದಾರೆ. ಗಾಡಿಯಲ್ಲಿ ಮಹೇಂದ್ರ ಮತ್ತು ಇನ್ನೂ ಒಬ್ಬಿಬ್ಬರು ಭಕ್ತರು ಕುಳಿತಿದ್ದಾರೆ. ಪರಮಹಂಸರು ಆನಂದದಿಂದ ತುಂಬಿ ತುಳುಕಾಡುತ್ತಿದ್ದಾರೆ. ಈಗ ಅವರು ಗೌರಾಂಗ ಮತ್ತು ನಿತಾಯಿಯ ಸಂಬಂಧವಾಗಿ ಒಂದು ಹಾಡನ್ನು ಹೇಳುತ್ತಿದ್ದಾರೆ. ಮಾಸ್ಟರು ಅವರೊಡನೆ ಹಾಡುತ್ತಿದ್ದಾನೆ. ಗೌರಾಂಗ ನಿತ್ಯಾನಂದರೆನ್ನುವ ದಿವ್ಯ ಸೋದರ ವರ್ಯರೇ. ಮಹೇಂದ್ರ ತೀರ್ಥಯಾತ್ರೆಗೆ ಹೋಗಬೇಕೆಂದಿದ್ದಾನೆ. ಆತ ಆ ವಿಷಯವಾಗಿ ಪರಮಹಂಸರೊಡನೆ ಮಾತುಕತೆ ಆಡುತ್ತಿದ್ದಾನೆ. ಶ್ರೀರಾಮಕೃಷ್ಣರು ನಗುತ್ತಾ, ನಿನ್ನ ಹೃದಯದಲ್ಲಿ ಭಗವತ್ ಪ್ರೇಮ ಈಗ ತಾನೇ ಅಂಕುರವಾಗಿದೆ. ಅದನ್ನೇಕೆ ಒಣಗಿಸಿ ಬಿಡಬೇಕು ಅಂತ ಮಾಡಿಕೊಂಡಿದ್ದೀಯೇ? ಆದಷ್ಟು ಬೇಗ ಬಂದು ಬಿಡು. ನಿನ್ನ ಮನೆಗೆ ಬರಬೇಕೆಂದು ಬಹಳ ದಿನಗಳಿಂದಲೂ ಯೋಚಿಸುತ್ತಿದ್ದೆ. ಈಗ ಅದು ಪೂರ್ಣಗೊಂಡಿತು. ನನಗೆ ಬಹಳ ಆನಂದವಾಗಿ ಬಿಟ್ಟಿದೆ. ಮಹೇಂದ್ರ ಮಹಾಶಯರೇ, ನನ್ನ ಜೀವನ ಸಾರ್ಥಕವಾಯಿತು. ಶ್ರೀರಾಮಕೃಷ್ಣರು, ನಿನ್ನ ಜೀವನ ಎಂದೋ ಸಾರ್ಥಕಗೊಂಡು ಬಿಟ್ಟಿತು. ನಿನ್ನ ತಂದೆಯೂ ಬಹಳ ಒಳ್ಳೆಯವನೇ. ಅಂದು ನಾನು ಆತನನ್ನು ನೋಡಿದೆ. ಆತನಿಗೆ ಅಧ್ಯಾತ್ಮ ರಾಮಾಯಣದಲ್ಲಿ ಶ್ರದ್ಧೆ. ಮಹೇಂದ್ರ,
ಕೃಪೆ ಮಾಡಿ ನನಗೆ ಭಕ್ತಿ ಉಂಟಾಗುವಂತೆ. ಶ್ರೀರಾಮಕೃಷ್ಣರು: ನೀನು ಅತ್ಯಂತ ಉದಾರಿ ಮತ್ತು ಸರಳ ಜೀವಿ. ಮನುಷ್ಯ ಉದಾರಿ ಸರಳ ಆಗದಿದ್ದರೆ ಭಗವಂತನ ಸಾಕ್ಷಾತ್ಕಾರವನ್ನು ಪಡೆಯಲಾರ. ಕಪಟಿಗಳಿಗೆ ಆತ ಬಲು ದೂರ. ಮಹೇಂದ್ರ ಶ್ಯಾಮ ಬಜಾರಿನ ಹತ್ತಿರ ಪರಮಹಂಸರಿಂದ ಬೀಳ್ಕೊಂಡ. ಗಾಡಿ ಮುಂದುವರಿಯುತ್ತಿದೆ ತನ್ನ ಗುರಿಗೆ. ಶ್ರೀರಾಮಕೃಷ್ಣ ಮಂಗಲಕಾರಿ, ಶ್ರೀರಾಮಕೃಷ್ಣ ಮಂಗಲಕಾರಿ, ಶ್ರೀರಾಮಕೃಷ್ಣ ಮಂಗಲಕಾರಿ, ಶ್ರೀರಾಮಕೃಷ್ಣ ಮಂಗಲಕಾರಿ. ನಮೋ ನಾರಾಯಣ ಭವದುಃಖಹಾರಿ, ನಮೋ ನಾರಾಯಣ ಭವದುಃಖಹಾರಿ, ನಮೋ ನಾರಾಯಣ ಭವದುಃಖಹಾರಿ.